Guys, welcome back to my channel. ಮೊದಲನೇದಾಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. 2026ನ ಮೊದಲನೇ ಹಬ್ಬ ಯುಗಾದಿ ಗುರುವಾರನೇ ಬಿದ್ದಿದೆ, ರಾಯರ ದಿನ. ಈ ದಿನ ಈ ವರ್ಷ ಪೂರ್ತಿ ನಿಮಗೆ ಒಳ್ಳೆಯದು ಆಗಲಿ ಅಂತ ಭಾವಿಸ್ತಾ ಹಾರೈಸ್ತೀನಿ. ಸೊ ಆಲ್ಮೋಸ್ಟ್ ಇವಾಗ ಹಬ್ಬ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಪ್ರಿಪ್ರೇಷನ್ಸ್ ಜಾಸ್ತಿ ಇದೆ. ಊರಿಗೆಲ್ಲ ಹೋಗಬೇಕು, ತಾತ ಅಜ್ಜಿಗೆಲ್ಲ ಫೋಟೋಗೆ ಪೂಜೆ ಮಾಡಬೇಕು, ಬಟ್ಟೆ ಇಕ್ಕಬೇಕು. ಸೊ ಈ ವಿಡಿಯೋದಲ್ಲಿ ನಾವು ನಮ್ಮ ಮನೇಲಿ ಯುಗಾದಿ ಹಬ್ಬ ಹೇಗೆ ಆಚರಿಸ್ತೀವಿ ಅನ್ನೋದು ನಿಮ್ಗೆ ನೋಡಿಸ್ತೀನಿ ನಾನು ಇವತ್ತು. ಆ್ಯಂಡ್ ಆಸ್ ಯು ಕ್ಯಾನ್ ಸಿ ಆಲ್ಮೋಸ್ಟ್ ಎಲ್ಲ ಇವಾಗ ಅಲಂಕಾರ ಮಾಡ್ತಾ ಇದ್ದೀನಿ. ಇನ್ನು ರಾಯರಿಗೆ ಅಭಿಷೇಕ ಮಾಡಬೇಕು. ಸೊ ಸಿಗ್ತಾನೆ ದೇವ್ರ ಪೂಜೆ ಮುಗೀತು. ನಾನು ಬ್ರೇಕ್ಫಾಸ್ಟ್ ಮಾಡಬೇಕು. ಆಲ್ಮೋಸ್ಟ್ ಅರೌಂಡ್ 9:30 10 ಆಗಿರ್ಬೋದು ಇವಾಗ. ಸೊ ನಾವು ಐಮ್ ಹ್ಯಾವಿಂಗ್ ಮೈ ಬ್ರೇಕ್ಫಾಸ್ಟ್. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಏನಂದರೆ ಹಬ್ಬದ ದಿನವೂ ಯಾರಾದರೂ ಓದಿಸ್ತಿನವ್ರು ಅಂದರೆ ಅದು ನಾನೇ ಆಗಿರ್ಬೋದು. ಆ್ಯಂಡ್ ಐ ಹ್ಯಾವ್ ಬೀನ್ ಹೆಲ್ತ್ ಕಾನ್ಷಿಯಸ್ ನೌ ಡೇಸ್ ಡ್ಯೂ ಟು ಮೈ ಕೋಚ್. ಸೊ ಐ ಕಾಂಟ್ ರಿವೀಲ್ ಇಟ್ ಎವ್ರಿಥಿಂಗ್ ನಾವು. ಸ್ವಲ್ಪ ದಿನ ಆದಮೇಲೆ ಒಂದು ವಿಡಿಯೋ ಪೋಸ್ಟ್ ಮಾಡ್ತೀನಿ ಸಪ್ರೇಟಾಗಿ, ವಾಟ್ ಐ ಆಮ್ ಇನ್ ಟು ಎವ್ರಿಥಿಂಗ್ ಅಂತ. ಆ್ಯಂಡ್ ದ ಮೇನ್ ಥಿಂಗ್ ಇಸ್, ನನಗೆ ಓಟ್ಸ್ ತಿನ್ನಬೇಕಾದ್ರೆ ಐ ಆಮ್ ನಾಟ್ ಕ್ರೇವಿಂಗ್ ಸ್ವೀಟ್. ಸೊ ದ್ಯಾಟ್ ಈಸ್ ಅ ಪ್ಲಸ್ ಪಾಯಿಂಟ್ ಫಾರ್ ಮೀ ಟು ವಾಟ್ ಯು ಟೆಲ್ ಟು ಅಚೀವ್ ಸಮಥಿಂಗ್ ವಿಚ್ ಐ ಆಮ್ ಪ್ಲ್ಯಾನಿಂಗ್ ಫ್ರಮ್ ಸೋ ಮೆನಿ ಡೇಸ್. ಆ್ಯಂಡ್ ಒನ್ಸ್ ಅಗೇನ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರ ಮನೆಯಲ್ಲೂ ಗೊತ್ತು, ಒಬ್ಬಟ್ಟು ಮಾಡಿರ್ತಾರೆ, ಅನ್ನ ರಸಂ ಪಲ್ಯ ಅದು ಇದು ಮಾಡಿರ್ತಾರೆ. ನಮ್ಮನೆಯಲ್ಲೂ ಮಾಡಿದ್ದಾರೆ, ಬಟ್ ಆದರೆ ನಾನು ತಿನ್ನಲೇಬೇಕಾಗಿರೋಂಥ ಪರಿಸ್ಥಿತಿ. ಎವ್ರಿಥಿಂಗ್ ಕಟ್ ಆಗಿಬಿಟ್ಟಿದೆ ಈಗ. ಇಷ್ಟು ಹಿಂಟ್ ಕೊಡ್ತೀನಿ, ಇದಕ್ಕಿಂತ ಜಾಸ್ತಿ ಕೊಡೋಕ್ಕಾಗಲ್ಲ. ಸೊ ದಟ್ಸ್ ಆಲ್. ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ, ತುಂಬ ಹೊಟ್ಟೆ ಸಿಗ್ತಿದೆ. ಸೊ ಯುಗಾದಿ ಹಬ್ಬದಲ್ಲಿ ಎಲ್ಲರಿಗೂ ಊಟ ಅದು ಇದು ಎಲ್ಲ ಇಷ್ಟ. ಬಟ್ ನನಗೆ ಈ ಸತಿ ಯುಗಾದಿ ಹಬ್ಬಕ್ಕೆ ನಮ್ಮ ತಾತ ನನಗೇನೋ ಗಿಫ್ಟ್ ಮಾಡಿದ್ದಾರೆ ಗೈಸ್. ಐ ಶೋ ಯು ವಾಟ್ ಇಸ್ ಇಟ್. ಇಟ್ ಈಸ್ ಸೋ ಬ್ಯೂಟಿಫುಲ್, ಪ್ರಿಟಿ, ಸಾಕಾಗಿದೆ. ಆ್ಯಂಡ್ ನಾನು ಹುಟ್ಟಿದಾಗಿಂದ ಐ ಥಿಂಕ್ ಇಟ್ಸ್ ಮೈ ಫಸ್ಟ್ ಟೈಮ್ ಎವರ್ ನಮ್ಮ ತಾತ ನನಗಂತ ಏನೋ ತುಂಬ ಎಕ್ಸ್ಪೆನ್ಸಿವ್ ಆಗಿರೋದು ಕೊಡಿಸಿರೋದು. ಆ್ಯಕ್ಚುಲಿ ಈ ಸ್ಟೋರಿ ಏನು ಗೊತ್ತಾ, ನಾನು ಹುಟ್ಟಿದಾಗ ನಮ್ಮ ತಾತಗೆ HAL ಕೆಲಸ ಮಾಡಿದ್ದು ನಮ್ಮ ತಾತ. ಸೊ ಅವ್ರದ್ದು ಸ್ವಲ್ಪ ವರ್ಕ್ ಇತ್ತಲ್ವ, ಅದು ಸ್ವಲ್ಪ ಹೈಯರ್ ಪೋಸ್ಟ್ ಬಂತು ಅವ್ರಿಗೆ. ಸೊ ಆಗ ನಾನು ಹುಟ್ಟಿದಾಗ ಹಂಗಾಗಿದ್ದಕ್ಕೆ ನಮ್ಮ ತಾತ ಅವಾಗ ನನಗೆ ಒಂದು ಚೈನ್ ಮಾಡಿಸ್ಕೊಡ್ತೀನಿ ಗೋಲ್ಡಲ್ಲಿ ಅಂದಿದ್ರು. ಬಟ್ ಇವಾಗ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಬಜೆಟ್ ಪ್ರಕಾರ ನಮ್ಮ ತಾತ ನನಗೆ ಕಡ ಮಾಡಿಸಿದ್ದಾರೆ. ಸೂಪರಾಗಿದೆ. ಐ ಶೋ ಯು. ನನ್ನ ಕೈಗೆ ಹೆಂಗೆ ಕಾಣಿಸುತ್ತೆ ಅಂತ ನೋಡಿಸ್ತೀನಿ ರೀ. ಇಟ್ಸ್ ವೇರ್ ಓಕೆ. ನಾನು ರಬ್ಬರ್ ಬ್ಯಾಂಡ್ ಹಾಕ್ಕೊಬೇಕು, ಲೈಟ್ ಹ್ಯಾಂಡ್ಗೆ ಹಾಕೋಣ. ಸೊ ಇದು ಬಂದು ನಮ್ಮ ತಾತ ರಿಟೈರ್ಮೆಂಟ್ ಬರುತ್ತಲ್ಲ ಕಾಸು, ಅದರಲ್ಲಿ ಕೊಡಿಸಿರೋದು ನನಗೆ. ನಾನು ಹುಟ್ಟಿದಾಗ ಅಂತಿದ್ರು, ಆದರೆ ಲಾಸ್ಟಿಗೆ ಫೈನಲಿ ಕಾಲ ಇವಾಗ ಕೂಡ ಬಂದಿದೆ. ಸೊ ಹಾಗಾಗಿ ಇವಾಗ ಇಸ್ಕೊತವ್ರೆ. ಇದು ಸ್ವಲ್ಪ ಹಾಕಮ್ಮ ತಿರ್ಪ. ಯೂಶ್ವಲಾಗಿ ಈ ಥರ ಬಾಯ್ಸ್ ಹಾಕ್ತಾರೆ, ಬಟ್ ಈ ನಡುವೆ ಗರ್ಲ್ಸ್ದು ಜಾಸ್ತಿ ಟ್ರೆಂಡಿಂಗ್ ಆಗಿಬಿಟ್ಟಿದೆ. ನಾನು ಬೇರೆ ಥರ ಅಂದ್ಕೊಂಡಿದ್ದೆ, ಬಟ್ ಇದು ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ ಅಂದ್ಬಿಟ್ಟು ನಾನು ಇದೆ ತೊಗೊಂಡ್ಬಿಟ್ಟೆ. ಆರ್ಡ್ರ್ ಕೊಡಬೇಕು ಅಂದ್ಕೊಂಡಿದ್ದೆ, ಆಮೇಲೆ ನಮ್ಗೆ ಗೊತ್ತಿರೋ ಅಲ್ವಾ ಚೆನ್ನಾಗಿರೋದು ತೊಗೊಬಂದಿರ್ತೀನಿ ಅಂದ್ಬಿಟ್ಟು ಇದೆ ತೊಗೊಂಬಿಟ್ಟೆ. ಸದ್ಯಕ್ಕೆ ಹಿಂಗೆ ಹೆಂಗೋ ಹಾಕ್ಕೊಂಡಿದ್ದೀನಿ. ಸಿ ಕ್ಯಾಪ್ಚರ್ ಆಗ್ತಿದೆಯಾ? ಇಟ್ಸ್ ನೈಸ್. ಇದು ಸ್ವಲ್ಪ ತಿರ್ಪ ಇನ್ನು ಹಾಕಬೇಕು. ನಮ್ಮ ಅಪ್ಪ ಹತ್ರ ಹಾಕ್ಸ್ಕೊತೀನಿ, ನಮ್ಮಮ್ಮ ಸ್ವಲ್ಪ ಬ್ಯುಸಿ ಇದ್ದಾರೆ. ದಟ್ಸ್ ಇಟ್. ಇವಾಗ ನಮ್ಮ ತಾತಗೆ ಪೂಜೆ ಮಾಡಬೇಕು. ಲೇಟ್ ಆದರೆ ನಮ್ಮಮ್ಮ ನನಗೆ ಹೋಗ್ತಾರೆ, ಆಮೇಲೆ ಕಿತ್ಕೊಂಡ್ಬಿಡ್ತಾರೆ ಅಷ್ಟೇ, ಕೊಡಲ್ಲ ನನಗೆ. ನೀನು ಇದನ್ನೇ ನೋಡ್ಕೊಂಡು ಕೂತಿರ್ತೀಯಾ, ಕೆಲಸ ಮಾಡಲ್ಲ ಅಂತೀನಿ. ಹಾಕಬೇಕು ಬೈಸ್ಕೊಳಕ್ಕಿಂತ ಮುಂಚೆ ಕೆಲಸ ಟಕ ಟಕ ಅಂತ ಮಾಡಿ ಮುಗಿಸ್ಬಿಡೋಣ. ಸೊ ಎಸ್, ದಿಸ್ ಇಸ್ ಮೈ ಫೈನಲ್ ಔಟ್ಫಿಟ್.
ಹಬ್ಬಕ್ಕೆ ಇದು ಬಂದು ನಾನು ಎಡುಕೇಟ್ ಇನ್ ಮ್ಯಾಕ್ಸ್ ಫಿನಿಕ್ಸಲ್ಲಿ ಚೆನ್ನಾಗಿತ್ತು. ಐ ಡಿಂಟ್ ಹ್ಯಾವ್ ದಿಸ್ ಕಲರ್, ಸೊ ಯಾಕೆ ಒಂದು ಟ್ರೈ ಮಾಡಬಾರ್ದು ಅನಿಸ್ತು. ಚೆನ್ನಾಗಿದೆ ಅಲ್ಲ, ಸ್ವಲ್ಪ ಲೂಸ್ ಇದೆ ಬಟ್ ಇಟ್ಸ್ ಫೈನ್. ನಮ್ಮ ಪಪ್ಪ ವಡೆ ಮಾಡ್ತವ್ರು ಇವತ್ತು. ನಮ್ಮಪ್ಪ ಚೆನ್ನಾಗಿ ಮಾಡ್ತಾರೆ ಗೈಸ್ ಇದೆಲ್ಲ ಬೋಂಡ. ನಮ್ಮಪ್ಪದು ಅವಾಗ ಏನಿತ್ತು ಹೋಟ್ಲಿತ್ತ ಪಪ್ಪ ನಿಮ್ಮದು ಊರಲ್ಲಿ? ನಮ್ಮ ಅಜ್ಜಿ ಮಾಡ್ತಾಯಿದ್ರಂತೆ ಹೋಟ್ಲು. ಬೋಂಡಾಗೆ ನಮ್ಮ ಅಜ್ಜಿ ಫೇಮಸ್ಸು. ಸೊ ನಮ್ಮ ಇಡ್ಲಿ ಅಂದರೆ ನಮ್ಮ ತುಂಬ ಫೇಮಸ್ ಅವಾಗೆಲ್ಲ ಒಲೆನ ಮಾಡೋದು, ರುಬ್ಬಿ ಮಾಡ್ತಾಯಿದ್ದೆ. ಸಂಜೆ 5 ಗಂಟೆ ಕುತ್ಕೊಂಡು ಅಕ್ಕಿ ರುಬ್ಬೋದು, ನೈಟ್ 11 ಗಂಟೆ ಆಗುತ್ತೆ ರುಬ್ಬಿ ಬರೋ ರೊಟ್ಟಿಗೆ. 15 kg ಅಕ್ಕಿ ರುಬ್ಬೇನೆ. ನಮ್ಮಪ್ಪ ಸಾಕಾದಾಗ ಮಾಡ್ತಾರೆ. ನಮ್ಮಪ್ಪ ಮಾಡ್ತಾರೆ ಗೈಸ್, ಯಾಕೆ ಗೊತ್ತಾ, ಇನ್ನು ಜಾಸ್ತಿ ಮಾಡಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪಂಗೆ ಹೇಳ್ಬಿಡ್ತಾರೆ ತಿರ್ಗಾ ಅಂತ ಹೇಳ್ಬಿಟ್ಟು ನಂತರ ಬುದ್ಧಿ ನಮ್ಮ ಅಪ್ಪಗೆ. ದೇಶ ನಾವು ಕೊಟ್ಟಿರೋ ದೇಶ ಇದು. ಎಲ್ಲಿ ಕರೆಕ್ಟಾಗಿ ಚೆನ್ನಾಗಿ ಮಾಡಿಬಿಟ್ರೆ ತಿರ್ಗಾ ನಮಗೆ ಹೇಳ್ತಾರೆ ಅಂದ್ಬಿಟ್ಟು ನಮ್ಮ ಅಪ್ಪ ಮಾಡಲ್ಲ. ನಾನು ಹಂಗೆ, ಅದಕ್ಕೆ ಇಲ್ಲಿ ಒಬ್ಬಟ್ಟು ರೆಡಿ ಇದೆ. ಇಲ್ಲಿ ವಡೆ, ಇಲ್ಲಿ ಕೋಸಂಬರಿ, ಇಲ್ಲಿ ಒಂದು ಪಲ್ಯ. ಗೈಸ್ ನಮ್ಮ ತಾತ ರಿಟೈರ್ಮೆಂಟ್ ಬ್ಲಾಗಲ್ಲಿ ನೋಡಿದರೆ ನಮ್ಮ ಅಕ್ಕದು ಪ್ರಮೋಟ್ ಮಾಡಿದ್ದೆ, ಇವಾಗ ನಮ್ಮ ಅಮ್ಮದು ಪ್ರಮೋಟ್ ಮಾಡ್ತಿದ್ದೀನಿ. ಆಲೂಗಡ್ಡೆ ಪಲ್ಯ, ಇದು ಒಬ್ಬಟ್ಟು ರಸ. ಇಷ್ಟು ವೆರೈಟಿ ಇದು ನಾನು ಎಲ್ಲೂ ತಿನ್ನೋಕ್ಕಾಗ್ತಾ ಇಲ್ಲ, ಅದೇ ಬೇಜಾರು. ಇಟ್ಸ್ ಫೈನ್. ಮುಗ್ದಾದ್ಮೇಲೆ ನಾನ್ ವೆಜ್ಜೇ ವಾಂಚನ. ಏನು ಇಷ್ಟು ಎಣ್ಣೆ ಹಾಕಿದ್ಯಾ? ನಮ್ಮಪ್ಪ ಬೈತವ್ರೆ. ಪಪ್ಪ ಕೈಕ್ಲಾ? ಓಕೆ, ಏನೋ ಮಾಡ್ತಾ ಇದೆಯಾ ಮಾಡು. ಇರುಪ, ಅದು ಬೇಯ್ತಿದೆ. ಮಾಡು ಒಳ್ಳೇದಾಗಿ. ಅಂತಮ್ಮ ಏನೋ ಮಾಡ್ತಿದ್ಯಾ? ಕಟ್ ಮಾಡ್ತಾ ಗೈಸ್. ಇದು ತಿನ್ಬೋದು, ನಾನು ಇದು ತಿನ್ಬೋದು. ಡ್ರೈವರ್ಗಳೆಲ್ಲ ತಿನ್ನಂಗಿಲ್ಲ. ಓಯ್ ಡ್ರೈವರ್ ಅಲ್ಲ, ಓನರ್ ನಾನು. ಮತ್ತೆ ಬೇರೆಯವ್ರ ಕಾರ್ ಓಡಿಸೋಕೆ ಹೋಗ್ತೀಯಾ? ಅದು ಕಲಿತಾ ಇರೋದು. ಅದೇ ಡ್ರೈವರ್. ಗೈಸ್ ಐ ಆಮ್ ಲರ್ನಿಂಗ್ ಕಾರ್. ಬೇರೆಯವ್ರ ಕಾರ್ ಓಡಿಸೋಕೆ ಹೋದ್ರೆ ಅದೇ That's ಡ್ರೈವರ್. why he is selling driver. Idiot fellow. But he doesn't know I'm the owner of 2 cars. Until I Allah say be this one. ನನ್ನ ಮಗನಿಗೆ ಯಾವ ಹೇಳೋದು? ನೋಡ್ಪ ಏನೋ ಅಂತವನೇ ನಿನ್ನ ಮಗ. ನಿಮ್ಮ ಗಂಡನ ಮನೆಗೆ ಹೋದ್ರೆ ನಿಮ್ಮ ಗಂಡನ ಮುಂದು ಸರಿನಾ? ಏಯ್ ನಾನು ಇಲ್ಲಿರೋವರೆಗೂ ನಮ್ಮ ಅಪ್ಪಂದು ನಂದೆಲ್ಲ. ಓಹೋ, ನಮ್ಮ ತಾತ ನಮ್ಮ ಅಜ್ಜಿ ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಗೈಸಿದ್ದು. ವರ್ಷಕ್ಕೆ ಒಂದ್ಸತಿ ಯುಗಾದಿ ಹಬ್ಬದ ದಿನ ನಾವು ಈ ಥರ ಮಾಡ್ತೀವಿ. ನಾನು ನಮ್ಮ ಅಜ್ಜಿನ ನೋಡಿಲ್ಲ, ಇನ್ಫ್ಯಾಕ್ಟ್ ನಮ್ಮ ಅಮ್ಮನೂ ನೋಡಿಲ್ಲ ನಮ್ಮ ಅಜ್ಜಿನ. ಐ ಹ್ಯಾವ್ ಸೀನ್ ಮೈ ಗ್ರ್ಯಾಂಡ್ ಫಾದರ್. ನಮ್ಮ ತಾತ ಏನಾದರೂ ಇದ್ದಿದ್ರೆ ನಮ್ಮ ಅಪ್ಪ ಸಕ್ಸಸ್ ನೋಡಿ ಹಿ ವಿಲ್ ಬಿ ದ ಒನ್ ಟು ಫೀಲ್ ವೆರಿ ಬ್ಲೆಸ್ಡ್ ಆ್ಯಂಡ್ ಹ್ಯಾಪಿ. ಯಾ ವಿ ಮಿಸ್ ಹಿಮ್, ಏನು ಮಾಡೋಕ್ಕಾಗಲ್ಲ. ಪಪ್ಪ ನೀನು ನಿಮ್ಮ ಅಪ್ಪನ ಮಿಸ್ ಮಾಡ್ತೀಯಾ? ತುಂಬ ಮಿಸ್ ಮಾಡ್ತೀನಿ ನಮ್ಮ ಅಪ್ಪ ನಮ್ಮಮ್ಮ. ಬಿಡು. I'll start crying. See? Guys, ನಮ್ಮ ಅಪ್ಪ ನಲ್ಸ್ತಾ ಇದ್ದೀನಿ ನಾನು. ಇಲ್ಲ ಅವರು ಕಾರು ಬೇವು ಬೆಲ್ಲ. ಐ ಹೋಪ್ ನಮ್ಮಪ್ಪ ಜೀವನದಲ್ಲಿ ಸಿಹಿ ಜಾಸ್ತಿ ಇರಲಿ, ಬೇವು ಕಮ್ಮಿ ಇರಲಿ ಅಂತ. ಯಾ ದಟ್ಸ್ ಇಟ್. ಬಟ್ ಏನಂದರೆ ಮೈ ಮಾಮ್ ಆಲ್ವೇಸ್ ಟೆಲ್, ಬೇವು ಬೆಲ್ಲ ಯಾವತ್ತೂ ಈಕ್ವಲ್ ಆಗಿ ತೊಗೊಬೇಕಂತೆ. ಬಿಕಾಸ್ ಜೀವನದಲ್ಲಿ ಕಷ್ಟ ಸುಖ ಎರಡೂ ಬಂದರು. ನಮ್ಮಮ್ಮ ಏನು ಹೇಳ್ತಾರೆ ಗೈಸ್ ಮರ್ತೋಗ್ಬಿಟ್ಟಿದ್ದೀನಿ, ಎರಡೂ ಸಮವಾಗಿ ಅನುಭವಿಸ್ಬೇಕಂತೆ. ಸೊ ಯಾ ನಮ್ಮಪ್ಪ ಬೇವೇ ತಿಂತವ್ರೆ ಯಾವಾಗಲಿಂದ. ಅಪ್ಪ ಹೆಂಗೈತಪ್ಪ ಊಟ? ನಾನೇ ಮಾಡಿರೋದೆಲ್ಲ.
ಹಾಂ ಮಾ ನೀನ್ ಮಾಡಿ ಹ್ಯಾಪಿ ಇಲ್ಲ ಯುಗಾದಿ ನಾನು ಮಾಡಿರೋದು ಯಾರಮ್ಮ ಮಾಡಿರೋದು ಹಾಂ ನೋಡಿ ನಾನೇ ಅಂತ ಅನ್ಕೊಂಬಿಡಿ ಅಷ್ಟೆಲ್ಲ ಪೇಷನ್ಸ್ ಇಲ್ಲ ನನಗೆ ಮಾಡ್ತೀನಿ ಆದರೆ ನಮ್ಮಮ್ಮ ಡೈಲಿ ನನಗೆ ಹೇಳ್ಬಿಡ್ತಾರೆ ಅದಕ್ಕೆ ಮಾಡಲ್ಲ ಗೋಕುಲ್ ಚೆನ್ನಾಯ್ತಾ ಗುಂಡೆ ಆಡ್ತಾರೆ ತಿನ್ನ ನೀನು ತಿನ್ನಮ್ಮ ನಾನು ಹೇಳ್ತೀನಿ நல்லா இருக்காப்பா அப்பாஜி நல்லா இருக்கா ಎಂಜಾಯ್ ಎಲ್ಲಿಗೆ ಹೋಗ್ತಿರೋದು ಈಗ ಊರಿಗೆ ನಮ್ಮೂರಿಗೆ ಅಯ್ಯಯ್ಯ ನಾವಿವಾಗ ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಏನಕ್ಕೆ ನಮ್ಮ ಅಪ್ಪ ನಮ್ಮಮ್ಮ ಗುಡಿ ಹತ್ರ ಪೂಜೆ ಮಾಡ್ಕೊಂಡು ಹಂಗೆ ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗ್ಬೇಕು ಇದು ಪ್ಲಾನ್ ಇವತ್ತಿಂದು ಮಚ್ಚೇನಕ್ಕೆ ಪಾಪ ಅಲ್ಲಿ ಗುಡಿ ಹತ್ರ ಕ್ಲೀನ್ ಮಾಡೋಕೆ ಬೆಳಗಿಂದ ಗೈಸ್ ನಮ್ಮಪ್ಪ ಮಚ್ಚಿ ಹೆಂಗೆ ಹಿಡ್ಕೊಳೋದು ಅಂತಲೂ ಕಲಿಸ್ಬಿಟ್ಟವ್ರು ಗೈಸ್ ನನಗೆ ಹ್ಯಾಪಿ ಯುಗಾದಿ ಆಂಟಿ ರಿಕ್ಕಿ ಹ್ಯಾಪಿ ಯುಗಾದಿ ಮಗನೇ ನಮ್ಮ ಮಮ್ಮಿ ರಂಗೋಲಿ ಹಾಕಿದ್ದಾರೆ ಬೆಳಗ್ಗೆ ನೋಡ ನಾಯಿ ಮರಿ ನಾಯಿ ಮರಿ ಹ್ಯಾಪಿ ಯುಗಾದಿ ಮಾಮ್ ಹ್ಯಾಪಿ ಯುಗಾದಿ ಬಂಗಾರಿ ಹ್ಯಾಪಿ ಯುಗಾದಿ ಬೊಂಗೋಡಿ ಐ ಅವಿ ಅವಿ ಎಲ್ಲೋಗಿದೆ ನೀನು ಬೆಳಗ್ಗೆ ರೌಂಡು ಏನು ಅಳಿಗೆ ಹೋಗಿದ್ದೆ ನೀನು ಟಾಟಾ ಮಾಡು ಟಾಟಾ ಮಾಡಮ್ಮ ಅವ್ಯಾನ್ ನೋಡು ನೋಡಿ ಹಿಂಗೆ ನೋಡ್ತಾವನು ಮಾಸ್ ಇದು ನಂದು ಅಪ್ಪ ಅವ್ಯಾನ್ ಅವೇ ನಂದು ಅಪ್ಪ ಇದು ಬೇಡ ಹೋಗ್ ನೀನು ಬೇಡ ಹೋಗ್ ನೀನು ಬಂತು ಅಯ್ಯೋ ಬಾಮ್ಮ ನೀನು ಹಳ್ಳಿನ ಬಂದವನೆ ಓಹೋ ಓಹೋ ಏನ್ ಫ್ಯಾನ್ ಫಾಲೋವರ್ಸ್ ಈ ವಯಸ್ಸಿಗೆ ಇವನ್ಗೆ ಓ ಬಾ ಯಾ ರಿಕ್ಕಿ ಕರಿ ರಿಕ್ಕಿನ ಆಯ್ ಬುಡ್ಡು ಬುಡ್ಡು ರಿಕ್ಕಿನ ಹೆಂಗ್ ಕರಿಯೋದು ಗೈಸ್ ನಮ್ಮಪ್ಪ ಮತ್ತೆ ನಮ್ಮಮ್ಮ ನೋಡಿ ಗೈಸ್ ಈಗ ತಾನೇ ನಮ್ಮಪ್ಪ ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಏನು ಆರಾಮಾಗಿ ಮಲ್ಗವ್ರೆ ನಮ್ಮಮ್ಮ ಮಸಾಜ್ ಬೇರೆ ಮಲ್ಸಮ್ಮ ಗಂಡನಿನ್ನ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಅಗೇನ್ ಸೊ ನಾವು ಫೈನಲಿ ಊರಿಗೆ ಬಂದಿದ್ದೀವಿ ನಮ್ಮೂರು ಯಾವ್ದು ಗೊತ್ತಾ ಇಟ್ ಈಸ್ ಹೊಸೂರು ತಮಿಳ್ನಾಡು ಹತ್ರ ಸೊ ಇವಾಗ ನಾವು ನಮ್ಮ ಅಜ್ಜಿ ನಮ್ಮ ತಾತ ಗುಣಿಗೆ ಪೂಜೆ ಮಾಡಬೇಕು ಸೊ ಹಾಗಾಗಿ ನಾವು ಊರಿಗೆ ಬಂದಿರೋದು ಯಾರಿಲ್ಲ ಇರೋ ಒಂದು ನಿಮಿಷ ನಾವು ಇಲ್ಲಿ ಹೊಲದ ಹತ್ರ ಬಂದಿದ್ದೀವಿ ಪೂಜೆ ಮಾಡೋಕ್ಕೆ ಮನೆ ಐಟಮ್ಸ್ ಇವತ್ತು ಇಲ್ಲಿ ಪೂಜೆ ಮಾಡ್ಕೊಂಡು ಮನೆ ದೇವಸ್ಥಾನಕ್ಕೆ ಹೋಗಿ ಅದು ಬದಲು ಎಲ್ಲರೂ ಮನೇಲಿ ಜೇಸಿಬಿ ಕೆಲಸ ಎಲ್ಲ ಮಾಡ್ತೀವಿ ಹೂವಾಗ ಉಪ್ಪಿಲ್ತಾ ಇದ್ರಲ್ಲ ಬರೋವಾಗ ಇಳಿತೀನಿ ಗೈಸ್ ಫೈನಲಿ ಇವಾಗ ನಾವು ಮನೆ ದೇವಸ್ಥಾನ ಹತ್ರ ಬಂದ್ವಿ ಇವಾಗ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಪೂಜೆ ಕೊಡಬೇಕಷ್ಟೆ ಆಲ್ಮೋಸ್ಟ್ 1 o'clock ಆಗಿಬಿಟ್ಟಿದೆ ಬೆಳಿಗ್ಗೆ ಓದ್ಸಿ ತಿಂದಿದ್ದು ಅಷ್ಟೇ ನಾನು
ಹೊಟ್ಟೆ ಬೇರೆ ಹಸಿತಿದೆ, ಊಟ ಬೇರೆ ತೊಗೊಬಂದಿಲ್ಲ ನಾನು ಮನೆಯಿಂದ. ತಲೆ ಸುತ್ತ ಬಿದ್ದಿಲ್ಲ ಅಂದರೆ ಸಾಕು, ಏನು ಮಾಡೋದು ನೋಡಬೇಕು. ಸಮ್ ವಾಟರ್ಮೆಲನ್ ಜ್ಯೂಸ್ ಆರ್ ಸಮಥಿಂಗ್ ಐ ಹ್ಯಾವ್ ಟು ಡ್ರಿಂಕ್, ಇಲ್ಲಾಂದರೆ ಆಗಲ್ಲ. ಸೊ ಪೂಜೆ ಮುಗಿಸ್ಕೊಂಡು ದೆನ್ ಹೆವಿ ರೇಗಿಸ್ತಾವ ಇವನು. ಯಾಕೋ ಇವನಿಗೆ ಕಾರ್ ಓಡ್ಸೋಕೆ ಬರಲ್ಲ ಗಾಯ್ಸ್, ಅದಕ್ಕೆ ನನ್ನ ತಮ್ಮಂಗೆ ಗುರಿ. ನಾನು ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಅಂತ. ಏಯ್ ನನ್ನ ತಮ್ಮ ವೀಡಿಯೋಗೆ ಬರಲ್ಲ ಅಂದ. ಫೈನಲಿ ನಾನೇ ವೀಡಿಯೋಗೆ ಎಂಟ್ರಿ ಮಾಡಿಸ್ಬಿಟ್ಟೆ ನನ್ನ ತಮ್ಮನ. ನಮ್ಮ ಅಣ್ಣ ಗೊರ್ಕೆ ಹೊಡಿತಾವ ನಮ್ಮ ಅಮ್ಮ ಮೇಲೆ ಮಲ್ಕೊಂಡು. ನಮ್ಮಪ್ಪನಿಗೆಲ್ಲ ಜ್ವರ ಹೊಡಿತಾವನೆ ಯಾಕೋ. ಇವಾಗ ಡೈರೆಕ್ಟು ಮನೆಗೆ. ಸೌಂಡ್ ನೋಡಿ. ನೀರಕ್ಕೆ ಹೇಳ್ತೀನಿ ಗೈಸ್. ಇದೆ ಗೈಸ್ ನಮ್ಮೂರು, ನಮ್ಮೂರು ಕೆರೆ, ನಮ್ಮೂರು ರೋಡು. ಮೆಮೊರೀಸ್ ನಮ್ಮೂರಲ್ಲಿ ಇದ್ದಿದ್ದು ಸ್ವಲ್ಪ ದಿನ ಆದರೂ ಸಖತ್ ಮೆಮೊರೀಸ್ ಮಾಡ್ಕೊಂಡಿದ್ವಿ, ಚೆನ್ನಾಗಿತ್ತು. ಮನೆಗೆ ಹೋಗಲ್ಲ ಈಗ, ಡೈರೆಕ್ಟ್ ನಮ್ಮ ಮನೆಗೆ ಹೋಗ್ತೀವಿ ಬೆಂಗಳೂರಿಗೆ. ಸೊ ಈ ರೋಡ್ ಇದೆಯಲ್ಲ, ಈ ರೋಡ್ ಸ್ಟ್ರೈಟ್ ಹೋಗ್ಬೇಕು ನಮ್ಮೂರಿಗೆ. ಸೊ ಈಗ ಟೈಮು ಆಲ್ಮೋಸ್ಟ್ ಒಂದು 6:37 ಆಗಿದೆ. ಸೊ ಇವಾಗ ಗಾಡಿಗಳಿಗೆ ಪೂಜೆ ಮಾಡ್ತಾ ಇದ್ದಾರೆ. ಇಟ್ಸ್ ಜಸ್ಟ್ ಟ್ಯಾಂಕರು ಮತ್ತು ಹೊಸ ಟಿ ಅಷ್ಟೇ. ಕಾರು ಬೈಕ್ಸ್ ಎಲ್ಲ ಮಾಡಲ್ಲ ಇವಾಗ. ಆ್ಯಕ್ಚುಲಿ ಅಮಾವಾಸ್ಯೆಗೆ ಮಾಡಬೇಕಿತ್ತು ನಿನ್ನೆ, ಬಟ್ ನೆನ್ನೆ ಟೈಮ್ ಆಗಿಲ್ಲ ಅಂದ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀವಿ. ನಾನು ಮೇಲೆಯಿಂದನೇ ಝೂಮ್ ಆಗ್ತಾಯಿದ್ದೀನಿ, ಐ ಕುಡಿಂಟ್ ಗೋ ಡೌನ್. ಸೊ ಗೈಸ್, ನಾನು ಊರಿಂದ ಬಂದಿದ ತಕ್ಷಣ ಫುಲ್ ಸುಸ್ತಾಗಿತ್ತು. ಸೊ ಬಂದಿದ ತಕ್ಷಣ ಮಲ್ಕೊಂಬಿಟ್ಟೆ. ಆ್ಯಂಡ್ ನೋ ಅದರ್ ಆಪ್ಷನ್ ಲೆಫ್ಟ್. ಕರೆಕ್ಟಾಗಿ ಊಟ ಇಲ್ವಲ್ಲ, ಅದಕ್ಕೆ ಬೆಳಗ್ಗೆಯಿಂದ ನೀವು ನಂಬ್ತಿರೋ ಬಿಡ್ತಿರೋ, ನಾಟ್ ಇವನ್ ಅ ಸಿಂಗಲ್ ಮೀಲ್ ಐ ಹ್ಯಾಡ್. ಇಟ್ಸ್ ಜಸ್ಟ್ ಓಟ್ಸ್, ಇಟ್ಸ್ ವಾಟರ್ಮೆಲನ್, ಅದರಲ್ಲೇ ಕಾಲಾಗ್ತಾಯಿದ್ದೀನಿ. ಓಕೆ, ಸೊ ಇವಾಗ ನೈಟು ಏನಾದರೂ ಪ್ರಿಪೇರ್ ಮಾಡಿ ಅದಾದಮೇಲೆ ತಿಂದು ಮಲಗಬೇಕು. ಇಷ್ಟೇ, ಜಸ್ಟ್ ಸಿಂಪಲ್ ವೇಯಲ್ಲಿ ನಾವು ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಓಕೆ ಗೈಸ್, ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಇಷ್ಟ ಆಗಿತ್ತು ನಮ್ಮ ಯುಗಾದಿ ಬ್ಲಾಗ್. ಆ್ಯಂಡ್ ನಾಳೆ ಇಂಪಾರ್ಟೆಂಟು ನಾನ್ ವೆಜ್ ದಿನ. ನಮ್ಮ ಮಗು ನೋಡ್ತಾರೆ ನೋಡಿ. ಓಕೆ, ಟಾಟಾ, ಸಿ ಯು, ಬಾಯ್ ಬಾಯ್.